ಮಗ ಮಗ ಅಂತ ಕರೀತಿದ್ದ ಮಾಜಿ ಸಂಸದೆ ಯೂ ಟರ್ನ್ ಹೊಡೆದಿದ್ದಾರಂತೆ. ಸವಾಲು ಸಾವಿರ ಇರಲಿ, ಸಾಧಿಸು ಎಂದ ರೆಬೆಲ್ ಲೇಡಿ. ದಚ್ಚುಗೆ ವಿಶ್ ಮಾಡಿ ನೆಟ್ಟಿಗರ ಆಕ್ರೋಶಕ್ಕೆ ಗುರಿಯಾದ್ರ ಸುಮಲತಾ. ಮಂಡ್ಯದ ಮಾಜಿ ಸಂಸದೆ ರೆಬೆಲ್ ಲೇಡಿ ಸುಮಲತಾರ ಕಥೆ ಇದು. ನಿನ್ನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಅರ್ಥಾತ್ A2 ಆರೋಪಿ ನಟ ದರ್ಶನ್ ರವರ ಹುಟ್ಟುಹಬ್ಬ ಇತ್ತು. ತನ್ನ ಸಹೋದ್ಯೋಗಿಗಳು ಹುಟ್ಟುಹಬ್ಬದ ವಿಶ್ ಮಾಡಿದ್ರು. ತನ್ನ ಹಳೆಯ ಸ್ನೇಹಿತರು, ಹೊಸ ಸ್ನೇಹಿತರು, ಕುಟುಂಬಸ್ಥರು, ಫ್ಯಾನ್ಸಿಗಳು, ಅವರು ಇವರು ಎಲ್ಲರೂ ವಿಶ್ ಮಾಡಿದ್ರು. ಇದರ ಜೊತೆಗೆ ಸುಮಕ್ಕನದ ವಿಷಯ ಯಾವಾಗ ಬರುತ್ತೆ ಅಂತ ಕೆಲವರು ಕಾಯ್ಕೊಂಡು ಕೂತಿದ್ರು. ಕಾರಣ ಏನು? ನನ್ನ ಮಗ ಅಂತ ಓಡಾಡ್ಕೊಂಡಿದ್ರು. ಕಳೆದ ಬಾರಿಯೆಲ್ಲ ಅದಕ್ಕೂ ಮುಂಚಿತವಾದ ಲೋಕಸಭಾ ಎಲೆಕ್ಷನ್ನಲ್ಲಿ ಸುಮಲತಾರ ಪರ ಬ್ಯಾಟ್ ಬೀಸ್ತಾ ಇದ್ದಂತಹ ಇಬ್ಬರ ಜೋಡೆತ್ತುಗಳ ಪೈಕಿ ದರ್ಶನ್ ಕೂಡ ಒಬ್ಬ. ಎಡಗಡೆ ದರ್ಶನ್ ನಿಂತ್ಕೊಂಡ್ರೆ ಬಲಗಡೆ ಯಶ್ ನಿಂತ್ಕೊತಾ ಇದ್ರು. ಆ ಸಂದರ್ಭದಿಂದ ಶುರುವಾದ ಮಗ ಎನ್ನುವಂತಹ ಡೈಲಾಗು ಜೈಲು ಸೇರೋವರೆಗೂ ಮಾತ್ರ ಇತ್ತು. ಅದಾದ ನಂತರ ಎಲ್ಲೂ ಕೂಡ ಮಗ ಅಂತ ಅತಿ ಸಂಬೋಧನೆ ಮಾಡಿರಲಿಲ್ಲ. ಆದರೆ ನಿನ್ನೆ ಸುಮಲತಾ ವಿಶ್ ಮಾಡ್ತಾರೆ. ವಿಶ್ ಮಾಡುವಂತಹ ಸಂದರ್ಭದಲ್ಲಿ ಒಂದು 6ಕ್ಕೂ ಏರಿಕೆ ಆಗುವ ಒಂದು 7 ಸಾಲುಗಳು ಕಾಣಿಸ್ತವೆ. ಆ ಸಾಲುಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನು, ನೀನು ಸಾಕಷ್ಟು ಸಾಧಿಸೋದಿದೆ, ಈವರೆಗೂ ಬಂದಿರತಕ್ಕಂತಹದ್ದು ಎಲ್ಲವೂ ಸವಾಲುಗಳು, ಚೆನ್ನಾಗಿರು ಅಂಥೇಳಿ ಶುಭ ಹಾರೈಕೆ ಮಾಡಿರುವಂತಹದ್ದು. ಈ ಮೇಡಮ್ ಹೇಳಿದ ಸವಾಲು ಅಂದ್ರೇನು? ಪಟ್ಟಣಗೆರೆ ಶೆಡ್ಡಿಗೆ ಒಬ್ಬನನ್ನ ಕರೆದುಕೊಂಡು ಬರಲಾಗುತ್ತೆ. ಆತನ ಎದೆ ಮೇಲೆ 4-6 ದಾಂಡಿಗರು ನಿಂತ್ಕೊಂಡು ರೌದ್ರ ನೃತ್ಯವನ್ನ ಮಾಡಿ ಆತನನ್ನು ಕೊಲ್ಲಲಾಗುತ್ತೆ. ಅದಾದ ನಂತರ ಆ ಪ್ರಕರಣದ ಆರೋಪ ದರ್ಶನ್ ಮೇಲೆ ಬರುತ್ತೆ. ಅದಾದ ಮೇಲೆ ಒಂದಷ್ಟು ದಿನ ಪರಪ್ಪನ ಅಗ್ರಹಾರ, ಅದಾದ ಮೇಲೆ ಬಳ್ಳಾರಿ ಕಾರಾಗೃಹ. ಇವೆಲ್ಲ ಸವಾಲ? ಇದು ಸವಾಲ? ಈ ಅರ್ಥದಲ್ಲಿ ಈಗ ನೆಟ್ಟಿಗರು ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ತಾಯಿ ಮಾತೃ ಹೃದಯ ಮಗನಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಬೇಕು, ಅದರಲ್ಲಿ ನಮ್ಮ ತಕರಾರಿಲ್ಲ. ಆದರೆ ತಿದ್ದಿ ತೀಡುವಂತಹ ಸಾಲುಗಳಿರಬೇಕಲ್ಲ, ಬುದ್ಧಿ ಮಾತಿನ ಸಾಲುಗಳಿರಬೇಕಲ್ಲ, ಸಮಾಜದಲ್ಲಿ ಹೆಂಗೆ ಬದುಕಬೇಕು ಎನ್ನುವಂತಹ ಸಲಹೆಗಳು ಇರಬೇಕಲ್ಲ. ಆದರೆ ಇರೋದೇನು ಗೊತ್ತಾ? ಈವರೆಗೂ ಅನುಭವಿಸಿದ್ದು ಸವಾಲು ಅಂದರೆ ಕೊಲೆ ಮಾಡೋದೆಲ್ಲ ಸವಾಲು ಎನ್ನುವಂಥ ರೀತಿಯಲ್ಲಿತ್ತು ಆ ಬರಹ. ಅದೇನೇ ಇರಲಿ, ದರ್ಶನ್ಗೆ ಲೇಟಾಗಿ ನಾವು ಕೂಡ ವಿಶ್ ಮಾಡ್ತಾ ಇದ್ದೀವಿ. ಸೊ ಇದು ದರ್ಶನ್ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀವು ಈವರೆಗೂ ಗಮನಿಸಿದ್ರೆ